ಎಲ್ಲರಿಗೂ ನಮಸ್ಕಾರ. ಭಾರತ ದೇಶದ ಒಬ್ಬ ಶ್ರೇಷ್ಠ ನಟ 230ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ನಟಿಸಿ ಎಲ್ಲರ ಜೀವನಕ್ಕೆ ಆದರ್ಶವಾಗಿಟ್ಟುಕೊಳ್ಳುವಂತಹ ಚಿತ್ರಗಳನ್ನು ನೀಡಿ ತಮ್ಮ ನಟನೆಯ ಮೂಲಕ ಅದೆಷ್ಟೋ ವ್ಯಕ್ತಿಗಳ ಜೀವನವನ್ನು ಬದಲಾಯಿಸಿದ ನಟ, ಸಮಾಜಕ್ಕೆ ಹೆಣ್ಣಿನ ಮಹಿಮೆ ತಿಳಿಸಿ ಹೆಣ್ಣನ್ನು ತಾನೂ ಗೌರವಿಸಿ ಎಲ್ಲರೂ ಗೌರವಿಸಬೇಕೆಂಬ ಸಂದೇಶವನ್ನು ತಮ್ಮ ಚಿತ್ರಗಳಲ್ಲಿ ತಿಳಿಸಿಕೊಟ್ಟ ನಟ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರು. ತಾವು ಏನೂ ತಪ್ಪು ಮಾಡದಿದ್ದರೂ ತಮ್ಮ ಜೀವನ ಪರ್ಯಂತ ಅವರು ಕಷ್ಟವನ್ನೇ ಅನುಭವಿಸಿದರು. ಈಗ ಅವರ ಸಾವಿನ ನಂತರವೂ ಕೂಡ ಅವರಿಗೆ ಇನ್ನೂ ಕಷ್ಟಗಳು ಬರ್ತಾನೆ ಇವೆ ಸ್ನೇಹಿತರೆ. ತಮಗೆಲ್ಲ ಗೊತ್ತಿರುವ ಹಾಗೆ ಇತ್ತೀಚೆಗೆ ವಿಷ್ಣು ಸರ್ ಅವರ ಸಮಾಧಿಯನ್ನು ನೆಲಸಮ ಮಾಡಿದ್ದಾರೆ. ವಿಷ್ಣು ಸರ್ ಅವರ ಪರವಾಗಿ ಸರ್ಕಾರವೂ ನಿಲ್ಲಲಿಲ್ಲ, ಅವರ ಕುಟುಂಬದವರು ನಿಲ್ಲಲಿಲ್ಲ. ಅವರ ಪರವಾಗಿ ಇಷ್ಟು ವರ್ಷಗಳಿಂದ ನಿಂತಿದ್ದು ಅಭಿಮಾನಿಗಳು ಮಾತ್ರ. ಇತ್ತೀಚೆಗೆ ಈಗ ಸುದೀಪ್ ಸರ್ ಅವರು ಕೂಡ ವಿಷ್ಣು ಸರ್ ಅವರ ಅಭಿಮಾನಿಯಾಗಿ ವಿಷ್ಣು ಸರ್ ಅವರ ಸ್ಮಾರಕ ನಿರ್ಮಾಣಕ್ಕಾಗಿ ಅರ್ಧ ಎಕರೆ ಜಾಗವನ್ನು ಖರೀದಿಸಿದ್ದಾರೆ. ಸುದೀಪ್ ಸರ್ ಹಾಗೂ ವೀರಕಪುತ್ರ ಶ್ರೀನಿವಾಸ್ ಸರ್ ಅವರು ಹೇಳಿದ ಪ್ರಕಾರ ಭಾರತ ದೇಶದಲ್ಲೇ ಅಭಿಮಾನಿಗಳಿಂದ ನಿರ್ಮಿತವಾಗುತ್ತಿರುವ ಒಬ್ಬ ನಾಯಕ ನಟನ ಸ್ಮಾರಕ ಅಂದರೆ ಅದು ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರದು. ಈ ಸ್ಮಾರಕ ಜಾಗದಲ್ಲಿ ಸ್ಮಾರಕ, ಒಂದು ಗ್ರಂಥಾಲಯ ಹಾಗೂ ಧ್ಯಾನ ಮಾಡುವ ಸ್ಥಳ ಹಾಗೂ ಗಾರ್ಡನ್ ಹಾಗೂ ಇನ್ನಿತರ ವಿಶೇಷಗಳಿಂದ ಕೂಡಿದ ಸ್ಮಾರಕ ಇದಾಗಲಿದೆ ಎಂದು ತಿಳಿಸಿದ್ದಾರೆ ಸ್ನೇಹಿತರೆ. ಈಗ ತಾವೆಲ್ಲರೂ ಕೂಡ ಕಾರ್ಯಕ್ರಮಗಳ ಬಗ್ಗೆ ಏನೆಲ್ಲ ಆಯಿತು ಅಂತ ಕಾಯ್ತಾ ಇದ್ದೀರಾ. 2/9/2025 ಸಾಯಂಕಾಲ 9 ಗಂಟೆಗೆ ಈ ಚರ್ಚೆಯನ್ನು ಆರಂಭಿಸಿದೆವು. ಈ ಸಂದರ್ಭದಲ್ಲಿ ಹಿರಗಪ್ಪ, ನಾಗರಾಜ್, ಜಟ್ಟಿಂಗರಾಯ್, ಸೋಮಣ್ಣ, ನಾಗೇಶ್, ಭಾಗಣ್ಣ ಇವರೆಲ್ಲರೂ ಕರೆಯ ಮುಖಾಂತರ ಕರೆ ಮಾಡಿ ನನ್ನ ಜೊತೆ ಚರ್ಚಿಸಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿದರು. ಅದು ಏನಂತ ಈಗ ನಾನು ಹೇಳ್ತೇನೆ. ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರು ನಮ್ಮ ಗ್ರೂಪಿನ ಒಂದು ಭಾಗ ಹಾಗೂ ಕೆಲವರ ಜೀವನದಲ್ಲಿ ಅವರು ಆದರ್ಶ ವ್ಯಕ್ತಿಯಾಗಿದ್ದಾರೆ. ಅವರ ಸಾವಿನ ನಂತರವೂ ಅವರಿಗೆ ಈ ಎಲ್ಲ ಕಷ್ಟಗಳು ಬರುತ್ತಿವೆ ಎಂದರೆ ನಾವು ಈಗ ವಿಷ್ಣು ಸರ್ ಅವರ ಪರವಾಗಿ ನಿಲ್ಲಬೇಕಾಗಿದೆ. ಈ ಸ್ಮಾರಕ ದೇಶದ ಮೊದಲ ಅಭಿಮಾನಿಗಳಿಂದ ನಿರ್ಮಿತವಾಗುತ್ತಿರುವುದರಿಂದ ಇದರಲ್ಲಿ ನಾವು ಭಾಗಿಯಾಗೋಣ. ಮುಂದೆ ನಾವು ಜಾಗ ಖರೀದಿಸಿ ಅವರ ಸ್ಮಾರಕ ನಿರ್ಮಿಸಲು ಆಗುತ್ತದೆಯೋ ಅಥವಾ ಇಲ್ಲವೋ ಗೊತ್ತಿಲ್ಲ. ಆದರೆ ನಮಗೆ ಒಂದು ಅವಕಾಶ ದೊರಕಿದೆ. ಈ ಸ್ಮಾರಕ ನಿರ್ಮಾಣದಲ್ಲಿ ನಾವು ಕೂಡ ಧನ ಸಹಾಯ ಮಾಡಿದರೆ ನಾವು ಸಾಯುವವರೆಗೂ ಆ ಸ್ಮಾರಕಕ್ಕೆ ಭೇಟಿ ನೀಡಿದಾಗ ಅಥವಾ ಅದರ ಬಗ್ಗೆ ಯಾರೇ ಮಾತನಾಡಿದಾಗ ಈ ಸ್ಮಾರಕ ನಿರ್ಮಾಣದಲ್ಲಿ ನಾವು ಭಾಗಿಯಾಗಿದ್ದೇವೆ ಅಥವಾ ನಮ್ಮಿಂದ ನಿರ್ಮಿತವಾದ ಸ್ಮಾರಕ ಇದು ಎಂದು ನಮಗೊಂದು ತೃಪ್ತಿ ಇರುತ್ತೆ ಎಂದು ಎಲ್ಲರೂ ತಮ್ಮ ಅಭಿಪ್ರಾಯವನ್ನು ತಿಳಿಸಿದರು. ಅವರೆಲ್ಲರೂ ತಿಳಿಸಿದರಲ್ಲಿ ಅವರ ಪ್ರಮುಖ ನುಡಿಗಳು ಏನೆಲ್ಲ ಇವೆ ಅಂದರೆ, ಹಿರಗಪ್ಪ ಅವರು ನಾವು 9 ವರ್ಷದಿಂದ ಸಮಾಜ ಸೇವೆ ಮಾಡ್ತಾ ಬಂದಿದ್ದೇವೆ, ಇನ್ನು 90 ವರ್ಷ ಮಾಡುತ್ತೇವೆ. ಆದರೆ ವಿಷ್ಣು ಸರ್ ಅವರಿಗಾಗಿ ಏನಾದರೂ ಮಾಡಲು ನಮಗೆ ಇದೊಂದು ಅವಕಾಶ ದೊರಕಿದೆ, ಧನ ಸಹಾಯ ಮಾಡೋಣ ಎಂದಿದ್ದಾರೆ. ಇನ್ನು ನಾಗರಾಜ್ ಅವರು ಅವರ ಅಭಿಮಾನಿಗಳಾಗಿ ಈ ಸ್ಮಾರಕ ನಿರ್ಮಾಣದಲ್ಲಿ ನಾವು ಪಾಲ್ಗೊಳ್ಳೋಣ, ಎಲ್ಲರೂ ಬೆಂಗಳೂರಿಗೆ ಬ್ಯಾನರ್ಗಳ ಜೊತೆಗೆ ಹೋಗಿ ನಮ್ಮ ಗ್ರೂಪ್ ಕಡೆಯಿಂದ ಧನ ಸಹಾಯವನ್ನು ಮಾಡಿ ಆ ಸ್ಥಳವನ್ನು ಕೂಡ ನೋಡಿ ಬರೋಣ ಎಂದಿದ್ದಾರೆ. ಹಾಗೂ ಜಟ್ಟಿಂಗರಾಯ್ ಅವರು ವಿಷ್ಣು ಸರ್ ಅವರ ಹೆಸರಲ್ಲಿ ಇಷ್ಟೆಲ್ಲ ಮಾಡ್ತಾ ಇದ್ದೀವಿ, ಈಗ ಅವರಿಗೋಸ್ಕರ ಈ ವರ್ಷದ ಕಾರ್ಯಕ್ರಮಗಳಲ್ಲಿ ವಿಷ್ಣು ಸರ್ ಅವರ ಸ್ಮಾರಕಕ್ಕಾಗಿ 1 ಲೋಡ್ ಇಟಂಗಿ ಅಥವಾ 1 ಲೋಡ್ ಸಿಮೆಂಟ್ ಅಥವಾ ಆ ಸ್ಮಾರಕದ ಗೇಟ್ ಆದರೂ ನಮ್ಮ ಹಣದಿಂದ ಆಗಲಿ ಎಂದಿದ್ದಾರೆ. ಹಾಗೆ ಸೋಮಣ್ಣ ನಮ್ಮ ಗ್ರೂಪಿನ ಕಡೆಯಿಂದ 1 ಲಕ್ಷ ರೂಪಾಯಿ ಬ್ಯಾನರ್ ಮಾಡಿಸಿ ನಾವೆಲ್ಲ 18/9/2025 ಆ ಸ್ಮಾರಕದ ಜಾಗದಲ್ಲಿ ಪೂಜೆ ಇದ್ದು ಅಲ್ಲಿ ಸುದೀಪ್ ಸರ್ ಕೂಡ ಬರುವ ಸಾಧ್ಯತೆ ಇದೆ, ಅಲ್ಲೇ ಎಲ್ಲರ ಸಮ್ಮುಖದಲ್ಲಿ ಕಾಣಿಕೆಯನ್ನು ನೀಡಿ ಬರೋಣ ಎಂದಿದ್ದಾರೆ. ಹಾಗೆ ಭಾಗಣ್ಣ, ಸರ್ಕಾರಗಳು ನಾಯಕ ನಟರ ಸ್ಮಾರಕ ನಿರ್ಮಿಸುವುದನ್ನು ನಾವು ನೋಡಿದ್ದೇವೆ. ಭಾರತ ದೇಶದಲ್ಲೇ ಅಭಿಮಾನಿಗಳಿಂದ ಈ ಸ್ಮಾರಕ ಆಗುತ್ತಿದೆ, ನಮಗೆ ಇದು ಒಳ್ಳೆಯ ಅವಕಾಶ, ನಾವೆಲ್ಲರೂ ಈ ಸ್ಮಾರಕ ನಿರ್ಮಾಣದಲ್ಲಿ ಭಾಗಿಯಾಗೋಣ ಎಂದಿದ್ದಾರೆ. ಇನ್ನು ನಾಗೇಶ್ ಅವರು ಪ್ರತಿ ವರ್ಷ ನಾವು ನಿರಾಶ್ರಿತರಿಗೆ ದವಸ ಧಾನ್ಯಗಳ ಕಿಟ್ಟು, ಬಡ ವಿದ್ಯಾರ್ಥಿಗಳಿಗೆ ಶಾಲಾ ಸಾಮಗ್ರಿಗಳ ಕಿಟ್ಟನ್ನು ಕೊಡ್ತಾ ಬಂದಿದ್ದೇವೆ. ಈ ವರ್ಷವೂ ಅವರು ನಮ್ಮ ಹಾದಿ ಕಾಯುತ್ತಾ ಇರುತ್ತಾರೆ. ಹಾಗಾಗಿ ಈ ಕಾರ್ಯಕ್ರಮಗಳನ್ನು ಸಣ್ಣ ಪ್ರಮಾಣದಲ್ಲಿ ಬೇಕಾದರೂ ಮಾಡಿ ಉಳಿದ ಹಣವನ್ನು ಸ್ಮಾರಕ ನಿರ್ಮಾಣಕ್ಕಾಗಿ ನೀಡೋಣ ಎಂದು ತಮ್ಮ ಅಭಿಪ್ರಾಯವನ್ನು ನೀಡಿದ್ದಾರೆ. ಈ ಸ್ನೇಹಿತರೆ, ಇವರೆಲ್ಲರ ಜೊತೆ ಚರ್ಚಿಸಿದ ನಂತರ ಅವರೆಲ್ಲರ ಅಭಿಪ್ರಾಯದ ಪ್ರಕಾರ ಈ ವರ್ಷ ಅಂಧ ಮಕ್ಕಳ ಶಾಲೆಯಲ್ಲಿ ಸಣ್ಣ ಪ್ರಮಾಣದ ಒಂದು ಕಾರ್ಯಕ್ರಮವನ್ನು ಮಾಡಿ ಅದರಲ್ಲಿ ನಿರಾಶ್ರಿತರಿಗೆ ದವಸ ಧಾನ್ಯಗಳ ಕಿಟ್ಟುಗಳನ್ನು ವಿತರಿಸುವುದು, ಎರಡನೇದು ಬಡ ವಿದ್ಯಾರ್ಥಿಗಳಿಗೆ ಶಾಲಾ ಸಾಮಗ್ರಿಗಳ ಕಿಟ್ಟುಗಳನ್ನು ವಿತರಿಸುವುದು ಹಾಗೂ ಅಂಧ ಮಕ್ಕಳ ಶಾಲೆಯ ವಿದ್ಯಾರ್ಥಿನಿಯರಿಗೆ ತಮ್ಮ ವಸ್ತುಗಳನ್ನು ಇಡಲು ಲಾಕರ್ ಇರುವುದಿಲ್ಲ, ಹಾಗೆ ಅವರಿಗೆ ಅದೊಂದು ಲಾಕರ್ ವ್ಯವಸ್ಥೆಯನ್ನು ಮಾಡಿಸುವುದು ಹಾಗೂ ಅವರ ಕೈಯಿಂದ ಕೇಕ್ ಕತ್ತರಿಸಿ ಅವರಿಗೆ ವಿಶೇಷ ಭೋಜನ ವ್ಯವಸ್ಥೆಯನ್ನು ಮಾಡಿಸುವುದು ಹಾಗೂ ಕೊನೆಯದಾಗಿ
ಉಳಿದಂಥ ಹಣವನ್ನು ವಿಷ್ಣು ಸರ್ ಅವರ ಸ್ಮಾರಕಕ್ಕಾಗಿ ನಾವೆಲ್ಲರೂ ಕೂಡ ಬೆಂಗಳೂರಿಗೆ ಹೋಗಿ ನಮ್ಮೆಲ್ಲರ ಸಮ್ಮುಖದಲ್ಲಿ ಅದೊಂದು ಬ್ಯಾನರ್ ಮಾಡಿಸಿ ಕೊಟ್ಟು ಬರೋಣ ಎಂದು ಅಂತಿಮವಾಗಿ ಈ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ. ಹಾಗೆ ಅವರೆಲ್ಲರೂ ಕೂಡ ಎಲ್ಲರ ಅಭಿಪ್ರಾಯವನ್ನು ಪಡೆಯಲು ತಿಳಿಸಿದ್ದಾರೆ. ಈ ವಿಡಿಯೋವನ್ನು ನಾನು ನಿಮಗೆ ವೈಯಕ್ತಿಕವಾಗಿ ಕಳಿಸುತ್ತಿದ್ದೇನೆ. ಇದಕ್ಕೆ ತಮ್ಮ ಸಮ್ಮತಿ ಇದೆ ಇಲ್ಲ ಅಥವಾ ಕೆಲವು ಬದಲಾವಣೆಗಳು ಮಾಡಬೇಕು ಅನಿಸಿದರೆ ಖಂಡಿತವಾಗಿ ಹೇಳಬಹುದು. ಇದಕ್ಕೆ ಇಂದು ರಾತ್ರಿ 10 ಗಂಟೆಯ ಒಳಗಡೆ ನನಗೆ ಮೆಸೇಜ್ ಅಥವಾ ಕರೆಯ ಮೂಲಕ ನೀವು ತಿಳಿಸಬಹುದು. ವಿಡಿಯೋ ನೋಡಿ ಸುಮ್ಮನಿರಬೇಡಿ, ದಯವಿಟ್ಟು ಉತ್ತರಿಸಿ. ನಮಸ್ಕಾರ.